ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ ಒಂದು ಹೊಸದಾಗಿ ಬಂದಿರುವಂಥ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನ್ಯೂ ಟ್ರೆಂಡ್ ಆಗಿ ಬಂದಿದೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲ ವಾಟ್ಸಪ್ನಲ್ಲೂ ಕೂಡ ಸ್ಟೇಟಸ್ ಕೂಡ ಅದನ್ನೇ ಇಡ್ತಾ ಇದ್ದಾರೆ. ಅದಕ್ಕೆ ನೀವು ಈ ಟ್ರೆಂಡ್ನ ಯಾವ ರೀತಿ ಫಾಲೋ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನೀವು ಫೋಟೋನ ಕನ್ವರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು ನಾನು ಫೋಟೋ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಮೊದಲಿರೋ ಫೋಟೋನ ನೀವು ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು ಮತ್ತು ನೀವು ಇದಕ್ಕೆ ಯಾವುದೇ ಆ್ಯಪ್ ಕೂಡ ಡೌನ್ಲೋಡ್ ಮಾಡಬೇಕಾಗಿಲ್ಲ. ನಿಮ್ಮ ವೆಬ್ಸೈಟ್ನಲ್ಲಿ ನೀವು ಇದನ್ನು ಕನ್ವರ್ಟ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಈಸಿಯಾಗಿ ನಿಮ್ಮ ಮೊಬೈಲಲ್ಲಿರುವ ಒಂದು ಬ್ರೌಸರ್ನ ಓಪನ್ ಮಾಡಬೇಕಾಗತ್ತೆ. ನೀವು ಯಾವುದೇ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಮತ್ತು ನಿಮ್ಮ ಸಿಸ್ಟಮಲ್ಲಿರುವಂಥ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಬ್ರೌಸರ್ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ನೀವು ChatGPT ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ChatGPT ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮಗೆ ಇದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ತುಂಬ ವೆಬ್ಸೈಟ್ಗಳು ಬರುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೂಡ ChatGPT ಇರುತ್ತೆ. ಇಲ್ಲಿ ನಿಮಗೆ ಮೂರನೇ ವೆಬ್ಸೈಟ್ ಕಾಣ್ತಾ ಇರ್ಬೋದು, ChatGPT ಅಂತ. ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ, chatgpt.com ಅಂತ. ಇದನ್ನ ನೀವು ಓಪನ್ ಮಾಡಬೇಕಾಗತ್ತೆ. ನೋಡಿ, ಆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅಂತ ಒಂದು ಕ್ವಶನ್ ಮಾರ್ಕ್ನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ನಾನು ನಿಮಗೆ ಏನು ಹೆಲ್ಪ್ ಮಾಡಲಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇಲ್ಲಿ ಒಂದು ಟೈಪ್ ಬಟನ್ ಕಾಣ್ತಾ ಇದೆ. ನೋಡಿ, ಅದ್ರಾಗೆ ಒಂದು ಪ್ಲಸ್ ಐಕಾನ್ ಕಾಣ್ತಾ ಇದೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೊಂದು ಇಷ್ಟು ಅಪ್ಲಿಕೇಶನ್ ಅಂತ ಅದರಲ್ಲಿ ಇಷ್ಟು ಟ್ಯಾಬ್ಗಳು ಓಪನ್ ಆಗುತ್ತೆ. ನೀವು ಇದನ್ನು ಯೂಸ್ ಮಾಡಬೇಕಪ್ಪ ಅಂದರೆ ಮೊದಲಿಗೆ ನೀವು ಇದನ್ನು ಲಾಗಿನ್ ಆಗಬೇಕು. ಅಂದರೆ ಫಸ್ಟು ಸೈನ್ ಅಪ್ ಮಾಡಿಕೊಂಡು ಆಮೇಲೆ ನಿಮ್ಮ Gmail ID ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಗಿನ್ ಆದ ತಕ್ಷಣ ಇಲ್ಲಿ ಈ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲ ಕೂಡ ಆಪ್ಷನ್ಗಳಿರುತ್ತೆ. ಗೂಗಲ್ ಡ್ರೈವ್ ಮುಖಾಂತರ ನೀವು ಫೋಟೋನ ತಗೋಬೋದು. ಇಲ್ಲಾಂದರೆ ನೋಡ್ತಾ ಇರ್ಬೋದು, ಎಲ್ಲ ಕೂಡ ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಇರುತ್ತೆ. ಆಮೇಲೆ ಫೋಟೋ ಲೈಬ್ರರಿ ಆಗಿರ್ಬೋದು, ಟೇಕ್ ಅ ಫೋಟೋ ಆರ್ ವಿಡಿಯೋ ಮತ್ತು ಅಪ್ಲೋಡ್ ಫೈಲ್ ಅಂತ ಇರುತ್ತೆ. ಇಲ್ಲಿ ನೀವು ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು ಇದರಲ್ಲಿ. ಇಲ್ಲಾಂದರೆ ಇಲ್ಲಿ ಟೇಕ್ ಅ ಫೋಟೋ ಅಂದರೆ ನೀವು ಲೈವ್ ಆಗಿ ಫೋಟೋ ತಗೊಂಡು ಅಥವಾ ವಿಡಿಯೋನ ತಗೊಂಡು ಏನಾದರೂ ಕನ್ವರ್ಟ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲಾಂದರೆ ಫೋಟೋ ಲೈಬ್ರರಿ ಅಂತ ಒಂದು ಬಟನ್ ಕಾಣುತ್ತೆ. ಫೋಟೋ ಲೈಬ್ರರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಗ್ಯಾಲರಿ ಓಪನ್ ಆಗಿದೆ. ಈ ಗ್ಯಾಲರಿನಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಕನ್ವರ್ಟ್ ಮಾಡ್ಬೋದು. ಈಗ ನಾನು ಎಕ್ಸಾಂಪಲ್ಗೆ ಒಂದು ನಿಮಗೆ ಫೋಟೋನ ಕನ್ವರ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ಇದರಲ್ಲಿ ಯಾವುದಾದ್ರೂ ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಅಪ್ಲೋಡ್ ಆಗ್ತಾ ಇರುತ್ತೆ. ಅಪ್ಲೋಡ್ ಆಗೋವರೆಗೂ ನೀವು ಇದರಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆ ಕೆಳಗಡೆ ನೀವು ಒಂದು ಟೈಪ್ನ ಮಾಡಬೇಕಾಗತ್ತೆ. ನಾನೀಗ ಟೈಪ್ ಮಾಡ್ಕೊಂಡು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಅಪ್ಲೈ ಗಿವ್ಲಿ ಎಫೆಕ್ಟ್. ನೋಡ್ತಾ ಇರ್ಬೋದು, ಅಪ್ಲೈ ಗಿವ್ಲಿ ಎಫೆಕ್ಟ್ ಆನ್ ದಿಸ್ ಪಿಕ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನೀಗ ಟೈಪ್ ಮಾಡ್ಕೊಂಡಿದ್ದೀನಿ, ಅಪ್ಲೈ ಗಿವ್ಲಿ ಎಫೆಕ್ಟ್ ಆನ್ ದಿಸ್ ಪಿಕ್. ಅಥವಾ ನೀವೇನಾದರೂ ಈ ಫೋಟೋನಲ್ಲಿ ಇನ್ನೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಅಂತ ಟೈಪ್ ಮಾಡಿಬಿಟ್ಟು ಮುಂದೆ ನೀವು ಏನು ಆ್ಯಡ್ ಮಾಡಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಗರ್ಲ್ ಫ್ರೆಂಡ್ ಆಗಿರ್ಬೋದು, ಮತ್ತು ಏನಾದರೂ ನೀವು ಒಂದು ಹೋಮ್ನ ಆ್ಯಡ್ ಮಾಡಬೇಕು ಅಥವಾ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅಂದರೂ ಕೂಡ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿಕೊಂಡು ಟೈಪ್ ಮಾಡಿ ಆ್ಯಡ್ ಆನ್ ದಿಸ್ ಪಿಕ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಅಪ್ಲೈ ಗಿವ್ಲಿ ಎಫೆಕ್ಟ್ ಆನ್ ದಿಸ್ ಪಿಕ್ ಅಂತ ನಾನು ಟೈಪ್ ಮಾಡಿದ್ದೀನಿ. ನೀವು ಈಸಿಯಾಗಿ ನಿಮ್ಮ ಫೋಟೋನಾದರೂ ಆ ರೀತಿ ಕನ್ವರ್ಟ್ ಮಾಡಬೇಕಂದ್ರೆ ಈ ರೀತಿ ನೀವು ಟೈಪ್ ಮಾಡಬೇಕಾಗುತ್ತೆ. ಇದನ್ನೇ ನೀವು ಹೋಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಒಂದು ಮಾರ್ಕ್ ಅಂತ ನೋಡ್ತಾ ಇರ್ಬೋದು, ಯಾರೋ ಮಾರ್ಕ್. ಇಲ್ಲಿ ಅಪ್ಲೋಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನಿಮಗೆ ಲೋಡಿಂಗ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಗೆಟಿಂಗ್ ಸ್ಟಾರ್ಟೆಡ್ ಅಂತ ಬಂದಿದೆ ಮತ್ತು ನಾನು ಫೋಟೋ ಕೂಡ ತೋರಿಸ್ತಾ ಇದೆ. ಅದರ ಕೆಳಗಡೆ ನೋಡ್ತಾ ಇರ್ಬೋದು ಲೋಡಿಂಗ್ ಆಗ್ತಾಯಿದೆ. ಇಲ್ಲಿ ಲೋಡಿಂಗ್ ಆಗೋವರೆಗೂ ನೀವು ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ನನ್ನ ಫೋಟೋ ಈಗ ಕನ್ವರ್ಟ್ ಆಗಿದೆ. ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಇಮೇಜ್ ಕ್ರಿಯೇಟೆಡ್ ಅಂತ ಬರುತ್ತೆ. ಕನ್ವರ್ಟ್ ಆದ ತಕ್ಷಣ ಕೆಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ನನಗೆ ಗಿವ್ಲಿ ಎಫೆಕ್ಟ್ ಈಗ ಆ್ಯಡ್ ಆಗಿದೆ ಮತ್ತು ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ. ನಾನು ಮೊದಲಿರೋ ಫೋಟೋ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಮೊದಲು ನನ್ನ ಫೋಟೋ ಈ ರೀತಿ ಇತ್ತು. ನೋಡಿ, ಈ ರೀತಿ ಇರೋ ಫೋಟೋನ ನಾನು ಆ ರೀತಿ ಕನ್ವರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು, ಈಗ ನಾನು ಬ್ಯಾಕ್ ಬಂದಿದ್ದೀನಿ. ನೋಡಿ, ಆ ರೀತಿ ಕನ್ವರ್ಟ್ ಮಾಡ್ಕೊಳ್ಬೋದು. ನನಗೆ ಗ್ಯಾಲರಿನಲ್ಲಿರೋ ಫೋಟೋ ಕೂಡ ತೋರಿಸ್ತೀನಿ ಯಾವ ರೀತಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಅಲ್ಲಿರೋ ಫೋಟೋನ ಸೇವ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ನೋಡಿ ಇದನ್ನು ಕೂಡ ನಾನು ಅದರಲ್ಲೇ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕನ್ವರ್ಟ್ ಆಗಿದೆ ಮತ್ತು ಇದು ಕೂಡ ನೋಡ್ತಾ ಇರ್ಬೋದು ಸ್ಟೈಲಿಶ್ ಆಗಿ ಯಾವ ರೀತಿ ಕನ್ವರ್ಟ್ ಆಗಿದೆ ಅಂತ.
ನೋಡಿ ಮತ್ತು ಆ್ಯಡ್ ಆನ್ ಗರ್ಲ್ ಫ್ರೆಂಡ್ ಅಂತ ಕೊಟ್ಟರೆ ಈ ರೀತಿ ನಿಮಗೆ ಫೋಟೋ ಕ್ರಿಯೇಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಆ್ಯಡ್ 2 ಗರ್ಲ್ ಫ್ರೆಂಡ್ಸ್ ಅಂದರೆ ಈ ರೀತಿ ನಿಮಗೆ ಫೋಟೋ ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು ನನಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನಾನು ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಕೂಡ ಒಂದು ಪೋಸ್ಟ್ನ ಹಾಕಿದ್ದೀನಿ, ಆ ಪೋಸ್ಟ್ ಕೂಡ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಗಿಬ್ಲಿ ಎಫೆಕ್ಟ್ ಹೊಸ ಟ್ರೆಂಡಿಂಗಲ್ಲಿರುವಂಥ ಈ ಗಿಬ್ಲಿ ಎಫೆಕ್ಟ್ನ ನೀವು ಅಪ್ಲೈ ಮಾಡೋದು ತುಂಬಾ ಈಸಿ. ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.